ಸಂಚಿಕೆ 4. ಕವಿತಾ. ಹಿಂದಿನ ಸಂಚಿಕೆಯಿಂದ ವಿಕಾಸನಿಗೆ ಅವಳ ಮೇಲೆ ಪ್ರೀತಿ ಉಂಟಾಗುತ್ತದೆ. ಅವಳು ಯಾರು, ಯಾಕೆ ಈ ರೀತಿ ಕಾಡ್ತಿದ್ದಾಳೆ, ಅವಳನ್ನು ಹೇಗಾದರೂ ಹುಡುಕಬೇಕು, ಹೇಗೆ ಹುಡುಕಬೇಕು ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾನೆ. ಆಗ ಅಲ್ಲಿಗೆ ಬಂದ PA ಕವಿತಾಳನ್ನು ನೋಡಿದ ವಿಕಾಸನಿಗೆ ತನ್ನ ಅತ್ತೆ ಮಗಳು ಕವಿತಾಳ ನೆನಪಾಗುತ್ತಿತ್ತು. ಕವಿತಾಳನ್ನು ನೋಡಿದ ವಿಕಾಸನಿಗೆ ತನ್ನ ಅತ್ತೆ ಮಗಳು ಕವಿತಾಳ ನೆನಪಾಗುತ್ತಿತ್ತು. ಕವಿತಾಳ ಸುಂದರ ಮುಖ, ಅವಳ ಮುಗ್ಧ ನಗು, ಅವಳ ಸಹನೆ ಎಲ್ಲವನ್ನು ನೋಡಿ ಇವಳೇ ಯಾಕೆ ನನ್ನ ಕವಿತಾ ಆಗಿರಬಾರದು ಎಂದು ಅವನ ಮನಸ್ಸು ಹೇಳುತ್ತಿತ್ತು. ವಿಕಾಸನ ಸುಂದರ ಮುಖ ಹಾಗೂ ಅವನ ಮುಗುಳ್ನಗೆ ಸದಾ ಹಸನ್ಮುಖಿಯಾಗಿರುವುದನ್ನು ನೋಡಿ ಅವನಿಗೆ ಸತ್ಯ ಹೇಳಬೇಕೆಂದು ಅವಳಿಗೆ ಎಷ್ಟೋ ಸಾರಿ ಅನಿಸಿದ್ದುಂಟು. ಆದರೆ ಅವಳ ಸಾವು ಅವಳ ಕಣ್ಣು ಮುಂದೆ ಬಂದು ಬೇಡ, ಹೇಳೋದು ಬೇಡ, ಅವನು ಚೆನ್ನಾಗಿರಬೇಕು ಎಂದು ಮನಸ್ಸಲ್ಲೇ ಹೇಳಿಕೊಳ್ಳುತ್ತಿದ್ದಳು. ಮರುದಿನ ಆಫೀಸಿಗೆ ಬಂದ ವಿಕಾಸ್ ಮೇಜಿನ ಮೇಲೆ ಹೂಗುಚ್ಛ ಇಲ್ಲದನ್ನು ಕಂಡು ಬೇಜಾರು ಪಟ್ಟುಕೊಂಡ. ಅವತ್ತು ಅವನ PA ಕವಿತಾನೂ ಬಂದಿರಲಿಲ್ಲ. ಆಗ ಮ್ಯಾನೇಜರ್ ನನ್ನ ಕರೆದು, ವಿನಯ್, ಇವತ್ತು ಕವಿತಾ ಬಂದಿಲ್ವಾ? ಇಲ್ಲ ಸರ್, ರಜೆ ಹಾಕಿದ್ದಾರೆ. ಹೌದಾ, ಯಾವ ಕಾರಣಕ್ಕೆ ರಜೆ ಹಾಕಿದ್ದಾರೆ? ಗೊತ್ತಿಲ್ಲ ಸರ್ ಎಂದು ಹೇಳುತ್ತಾನೆ. ಕವಿತಾ 2 ದಿನ ಬರದಿದ್ದಕ್ಕೆ ವಿಕಾಸಿಗೆ ತುಂಬ ಬೇಜಾರಾಯಿತು. ಮರುದಿನ ಬಂದ ವಿಕಾಸನಿಗೆ ಕವಿತಾ ಬರದಿದ್ದಕ್ಕೆ ಬೇಜಾರು ಆಗುತ್ತದೆ. ಯಾಕೋ ಅವನ ಮನಸ್ಸು ಕವಿತಾಳ ಕಡೆ ಎಳೆಯುತ್ತದೆ. ವಿಕಾಸ್ ಕವಿತಾಳ ಮನೆಯ ವಿಳಾಸ ಹುಡುಕುತ್ತಾ ಹೋಗುತ್ತಾನೆ. ಕವಿತಾಳ ಮನೆಯ ವಿಳಾಸ ಸಿಗುತ್ತದೆ. ಮನೆ ಬೀಗ ಹಾಕಿರುತ್ತದೆ. ಅಲ್ಲಿ ಇದ್ದ ಪಕ್ಕದ ಮನೆಯವರನ್ನು ಕೇಳಿದಾಗ ಕವಿತಾಗ ಹುಷಾರಿಲ್ಲ, ಅವಳ ತಾಯಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಎಂದು ಅವರು ಹೇಳುತ್ತಾರೆ. ಅವರ ಹತ್ತಿರ ಆಸ್ಪತ್ರೆಯ ಹೆಸರು ತಿಳಿದುಕೊಂಡು ಆಸ್ಪತ್ರೆಯ ಕಡೆಗೆ ಹೋಗುತ್ತಾನೆ.